ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ ದಾನಯ್ಯ ಸರ್, ಊರು ತೋಳನೂರು, ತಾಲೂಕು ಅಕ್ಕಲಕೋಟೆ, ಜಿಲ್ಲೆ ಸೊಲ್ಲಾಪುರ, ಮಹಾರಾಷ್ಟ್ರ. ಇವತ್ತು ಸೊಲ್ಲಾಪುರ ಜಿಲ್ಲೆಯ ಗ್ರಾಮ ದೇವರು ಶ್ರೀ ಸಿದ್ದರಾಮೇಶ್ವರ ಜಾತ್ರೆ. ಇಂದು 14 ಜನವರಿ 2026. ಇಂದು ಮಕರ ಸಂಕ್ರಾಂತಿ ಹಬ್ಬವನ್ನ ಸೊಲ್ಲಾಪುರದಲ್ಲಿ ಮತ್ತು ನಮ್ಮೂರಲ್ಲಿ, ವಿಶೇಷ ನಮ್ಮ ಊರು ತೋಳನೂರು, ನಮ್ಮ ಊರಿನ ಗ್ರಾಮ ದೇವರು ಕೂಡ ಶ್ರೀ ಸಿದ್ದರಾಮೇಶ್ವರರು. ಸೊ ಸಿದ್ದರಾಮೇಶ್ವರ ಜಾತ್ರೆ ಈಗ ಭರ್ಜರಿಯಾಗಿ ಊರಲ್ಲಿ ನಡೆದಿದೆ. ಈಗ ವಿಡಿಯೋ ಮುಗಿಸಿ ಮತ್ತೆ ನಾನು ಊರಿಗೆ ಹೋಗ್ಬೇಕ್ರಿ. ಒಂದು ಸಣ್ಣ ವಿಡಿಯೋ ಮಾಡುವ ಸಲುವಾಗಿ ನಿಮ್ಮ ಎದುರಿಗೆ ನಿಂತಿದ್ದೇನೆ. ನಿಮಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇಶದ ತುಂಬೆಲ್ಲ ನಾವು ವಿಜೃಂಭಣೆಯಿಂದ ಈ ಹಬ್ಬನ ಆಚರಣೆ ಮಾಡುತ್ತೇವೆ. ಸೂರ್ಯನು ದಕ್ಷಿಣದಿಂದ ಉತ್ತರದ ಕಡೆಗೆ ಪ್ರಯಾಣ ಮಾಡುತ್ತಾನೆ. ಸೊ ಉತ್ತರದ ಕಡೆಗೆ ಪ್ರಯಾಣಿಸುವಾಗ ಎನರ್ಜಿಯಲ್ಲಿ ಬದಲಾಗುತ್ತಾ ಹೋಗುತ್ತದೆ. ಸೂರ್ಯನ ಕಿರಣಗಳು ಪ್ರಖರವಾಗುತ್ತಾ ಹೋಗುತ್ತದೆ. ಒಮ್ಮೆ ಉತ್ತರಾಯಣ, ದಕ್ಷಿಣಾಯಣ. ಸೊ ಈಗ ನೀವು ನಿಮ್ಮ ಜೀವನದಲ್ಲಿ ಕೂಡ ನೀವು ಈಗ ಸೂರ್ಯನ ಹಾಗೆ ಉತ್ತರಾಯಣದ ಕಡೆಗೆ ನೀವು ಪ್ರಯಾಣ ಮಾಡಬೇಕು. ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ ನೀವು ಪ್ರಯಾಣ ಆಗಬೇಕು. ಆಲಸ್ಯದಿಂದ ಉತ್ಸಾಹದ ಕಡೆಗೆ ನೀವು ಪರಿವರ್ತನೆ ಆಗಬೇಕು. ಫೇಲ್ಯೂರ್ದಿಂದ ಸಕ್ಸಸ್ ಕಡೆಗೆ ಬದಲಾವಣೆ ಆಗಬೇಕು. ಬರುವ ಕೆಸೆಟ್ ಎಕ್ಸಾಮ್ದಲ್ಲಿ ನನಗೆ ಫಲಿತಾಂಶ ಸಿಗಬೇಕು, ಬರುವ ಎಕ್ಸಾಮ್ ಅಲ್ಲಿ ನಾನು ಪಾಸ್ ಆಗಬೇಕು, ನನ್ನ ಜೀವನ ಬದಲಾವಣೆ ಆಗಬೇಕು, ನಾನು ಉನ್ನತ ಸ್ಥಾನಕ್ಕೆ ಏರಬೇಕು, ನಾನು ದೊಡ್ಡ ವ್ಯಕ್ತಿ ಆಗಬೇಕು, ನನ್ನ ಮನಸ್ಥಿತಿ ಬದಲಾಗಬೇಕು, ನನ್ನಲ್ಲಿ ಶಕ್ತಿ ಬರಬೇಕು, ನನ್ನಲ್ಲಿ ಎನರ್ಜಿ ಬರಬೇಕು ಅನ್ನುವ ಮನೋಭಾವ ನಿಮ್ಮ ಹತ್ರ ಬರಿಬೇಕು. ಉತ್ತರಾಯಣದ ಕಡೆಗೆ ಸೂರ್ಯನು ಪರಿವರ್ತನೆ ಹೊಂದುವಾಗ, ಆ ಕಡೆ ಸ್ಥಳಾಂತರ ಆಗುವಾಗ ನೀವು ಕೂಡ ಸ್ಥಳಾಂತರ ಆಗಬೇಕು. ಸೂರ್ಯ ಇದ್ದವನೇ ಬದಲಾವಣೆ ಆಗ್ತಾನ್ರಿ. ನೀವು ಯಾಕೆ ಬದಲಾವಣೆ ಆಗ್ಬಾರ್ದು? ಅದು ನಿಸರ್ಗದ ಶಕ್ತಿ ಐತಿ. ಆ ಶಕ್ತಿ ನಿಮ್ಮ ಹತ್ರ ಕೂಡ ಬರಬೇಕು. ಇವತ್ತಿನ ದಿವಸ ಅಂದ್ರೆ 14 ಜನವರಿ 2026 ಮಹಾರಾಷ್ಟ್ರ ರಾಜ್ಯದ ಸೆಟ್ ಪರೀಕ್ಷೆ ಒಂದು ಅಧಿಸೂಚನೆ ಬಂದಿದೆ. ಸಾವಿತ್ರಿಬಾಯಿ ಫುಲೆ ಪುಣೆ ವಿದ್ಯಾಪೀಠ ಇವರ ವತಿಯಿಂದ ಮಹಾರಾಷ್ಟ್ರ ಸೆಟ್ ಪರೀಕ್ಷೆಯನ್ನ ಜೂನ್ 2026 ತೆಗೆದುಕೊಳ್ಳಲಿದ್ದಾರೆ. ಇದು ಮಹಾರಾಷ್ಟ್ರ ಸರ್ಕಾರದ 41ನೆಯ ಸೆಟ್ ಪರೀಕ್ಷೆ. ನಾನು ಕರ್ನಾಟಕ, ಕೇರಳ, ತಮಿಳುನಾಡು, ತೆಲಂಗಾಣ, ಮಧ್ಯಪ್ರದೇಶ, ಛತ್ತೀಸ್ಗಢ, ಗುಜರಾತ್, ರಾಜಸ್ಥಾನ, ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಪಶ್ಚಿಮ ಬಂಗಾಲ್ ಮತ್ತು ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಿಜೋರಾಂ, ತ್ರಿಪುರಾ, ಮೇಘಾಲಯ ಮತ್ತು ಜಮ್ಮು ಕಾಶ್ಮೀರ ಈ ರಾಜ್ಯಗಳ ಸೆಟ್ ಎಕ್ಸಾಮ್ ಬರೆದು ಪರೀಕ್ಷೆ ಪಾಸ್ ಆಗಿ ಬಂದಾಗ ನನಗೆ ವಿಶೇಷ ಅನಿಸಿದ್ದು ನಮ್ಮ ಮಹಾರಾಷ್ಟ್ರ ರಾಜ್ಯದ್ದು ಸೆಟ್ ಪರೀಕ್ಷೆ. ಅತ್ಯಂತ ಹಳೆಯ ಸೆಟ್ ಪರೀಕ್ಷೆ ಸಂಸ್ಥೆ ಯಾವುದಂದ್ರೆ ಮಹಾರಾಷ್ಟ್ರ ಸೆಟ್ ಪರೀಕ್ಷೆ. ಇಷ್ಟು 40 ಬಾರಿ ಸಕ್ಸಸ್ಫುಲ್ ಆಗಿ ಈ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಿದ್ದಾರೆ. ಇದು 41ನೇ ಬಾರಿ ಸೆಟ್ ಎಕ್ಸಾಮ್ ಅನ್ನು ಮಹಾರಾಷ್ಟ್ರ ಸರ್ಕಾರದವರು ತೆಗೆದುಕೊಳ್ಳುತ್ತಿದ್ದಾರೆ. ಇಷ್ಟು ನಿರಂತರವಾಗಿ ಸೆಟ್ ಎಕ್ಸಾಮ್ ಯಾವ ರಾಜ್ಯದಲ್ಲಿ ಕೂಡ ನಡೆದಿಲ್ಲ. ನೀವೆಲ್ಲರೂ ಈಗ ಕೇದವರು ತುಂಬಾ ಅದ್ಭುತವಾದ ಕೆಲಸವನ್ನು ಮಾಡುತ್ತಿದ್ದಾರೆ. ಈಗ 11 ಅಕ್ಟೋಬರ್ 2026 ಕೆಸೆಟ್ ಪರೀಕ್ಷೆ ನಡೆಯಲಿದೆ ಎಂಬ ತಾರೀಖನ್ನ ಡಿಕ್ಲೇರ್ ಮಾಡಿದ್ದಾರೆ. ಹೀಗಾಗಿ ಕೇದವರಿಗೆ ತುಂಬ ಹೃದಯದ ಅಭಿನಂದನೆಗಳು. ನೀವೆಲ್ಲರೂ ಕೆಸೆಟ್ ಎಕ್ಸಾಮ್ ಬರೆಯಲು ಹೊರಟಿರುವ ನೀವು ಎಲ್ಲರೂ ಕೂಡ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಅನ್ನು ಒಂದು ಬಾರಿ ಬರೀಬೇಕು, ನೀವೆಲ್ಲರೂ ಬರೀರಿ ಅನ್ನುವ ಒಂದು ನನ್ನ ಆಶೆ. ಮತ್ತು ಜೂನ್ ತಿಂಗಳಲ್ಲಿರುವ ನೆಟ್ ಎಕ್ಸಾಮ್ ಕೂಡ ನೀವು ಬರೀಬೇಕು ಅನ್ನುವ ನನ್ನ ಆಶೆ. 11 ಅಕ್ಟೋಬರ್ ಎಕ್ಸಾಮ್ ನೀವಂತೂ ಬರ್ಲಿಕ್ಕೆ ಹೊರಟಿದ್ದೀರಿ, ಯುದ್ಧ ಮಾಡ್ಲಿಕ್ಕೆ ನೀವು ಹೊರಟಿದ್ದೀರಿ. ಆ ದಾರಿಯಲ್ಲಿನೇ ಇದೊಂದು ಎಕ್ಸಾಮ್ ಇದೆ, ಮಹಾರಾಷ್ಟ್ರ ಸೆಟ್ ಎಕ್ಸಾಮ್. ಇದ್ರ ಸಲುವಾಗಿ ನೀವೇನು ಸ್ಪೆಷಲ್ ಎಕ್ಸಾಮ್ ಬರೆಯೋ, ಇದ್ರ ಸಲುವಾಗಿ ಸ್ಪೆಷಲ್ ಅಭ್ಯಾಸ ಮಾಡೋ ಅವಶ್ಯಕತೆ ಇಲ್ಲ. ಜೂನ್ದಲ್ಲಿ ನಡೆಯುವ ನೆಟ್ ಎಕ್ಸಾಮ್ ಸಲುವಾಗಿ ಸ್ಪೆಷಲ್ ಅಭ್ಯಾಸ ಮಾಡುವ ಅವಶ್ಯಕತೆ ಇಲ್ಲ. ಕೆಸೆಟ್ಗೆ ಓದುವಾಗ ಇವು 2 ಎಕ್ಸಾಮ್ ಪ್ರಾಕ್ಟೀಸ್ ಸಲುವಾಗಿ 2 ಎಕ್ಸಾಮ್ ಬರೀರಿ. ನೋಡ್ರಿ, ಯಾವುದೇ ಪಂದ್ಯ ಇರಲಿ, ಈಗ ಅಂತಾರಾಷ್ಟ್ರೀಯ ಕ್ರಿಕೆಟ್ ಯಾವುದೇ ಪಂದ್ಯ, ಈ ಕ್ರಿಕೆಟ್ ಅಂತಾರಾಷ್ಟ್ರೀಯ ಮ್ಯಾಚ್ ಆಡೋಕ್ಕಿಂತ ಮುಂಚೆ 1-2 ಮ್ಯಾಚ್ ಪ್ರಾಕ್ಟೀಸ್ ಸೆಷನ್ ಅಂತೇಳಿ ತಗೋತಿರ್ತಾರೆ. ನೆನಪಿಡ್ರಿ, ಪ್ರಾಕ್ಟೀಸ್ ಮ್ಯಾಚ್ ಅದ ಅಂತೇಳಿ. ಸೊ ಇದು ಪ್ರಾಕ್ಟೀಸ್ ಮ್ಯಾಚ್ ಅಂತೇಳಿ ಎಕ್ಸಾಮ್ ಬರೀರಿ ಅಲ್ಲ. ಇದರಿಂದ ಏನು ತೊಂದರೆ ಆಗಂಗಿಲ್ರಿ. ಇದರಿಂದ ಅನುಭವ ಬರುತ್ತದೆ, ಇದರಿಂದ ಜ್ಞಾನ ಸಿಗುತ್ತದೆ, ಇದರಿಂದ ನಿಮ್ಮ ಹತ್ರ ಇರುವ ಜ್ಞಾನ ಎಷ್ಟಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ರೀ. ಮನೆಯೊಳಗೆ ಕೂತು ಪ್ರಾಕ್ಟೀಸ್ ಮಾಡೋಕ್ಕಿಂತ ಎಕ್ಸಾಮ್ ಹಾಲ್ ಒಳಗೆ ಹೋಗಿ ಎಕ್ಸಾಮ್ ಬರೆದಿದ್ದು ಬಹಳ ಇಂಪಾರ್ಟೆಂಟ್. ಸರ್ ಅಲ್ಲಿಂದ ಇಲ್ಲಿ ಬರ್ಬೇಕಲ್ರಿ ಸರ್. ಅಣ್ಣ ಇಲ್ಲಿಂದೇ ನಾ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಮತ್ತೆ ನೀವು ಕರ್ನಾಟಕದಿಂದ ಮಹಾರಾಷ್ಟ್ರ ಬರೋದು ಬಹಳ ದೊಡ್ಡ ವಿಷಯ ಏನ್ರಿ. ಮಾಡುವ ಮನಸ್ಸಿದ್ರೆ ಇದರಿಂದ ಏನು ಬೆನಿಫಿಟ್ ರೀ? ಬೆನಿಫಿಟ್ ನೋಡ್ರಿ, ಬೆನಿಫಿಟ್ ಏನಾಗುತ್ತೆ ಅಂದ್ರೆ ಪರೀಕ್ಷೆ ಪಾಸ್ ಆದ ನಂತರ ನಿಮ್ಗೆ ಗೊತ್ತಾಗ್ತದೆ ಇದರಿಂದ ಏನು ಬೆನಿಫಿಟ್ ಅದ ಅಂತೇಳಿ.
ಸೊ ನೀವೆಲ್ಲರೂ ಕೆಸೆಟ್ಗಂತೂ ಬರೀತಾ ಇದ್ದೀರಿ, ಕೆಸೆಟ್ಟೇ ನಿಮ್ಗೆ ಇಂಪಾರ್ಟೆಂಟ್. ಬಟ್ ಹೋಗುವಾಗ ಆನ್ ದ ವೇ ಅದಂತ ತಿಳ್ಕೊಂಡು ಈ ಸೆಟ್ ಎಕ್ಸಾಮ್ ನೀವು ಬರೀರಿ. ಈಗ ನಾನು ಮಹಾರಾಷ್ಟ್ರ ವಿದ್ಯಾರ್ಥಿಗಳಿಗಾಗಿ ಒಂದು ಸ್ಟಡಿ ಪ್ಲಾನಿಂಗ್ ಅನ್ನ ಹೇಳ್ಕೊಡ್ತಾ ಇದ್ದೆ. ಸೊ ಹಾಗಾಗಿ ಮತ್ತೆ ನಿಮಗೂ ನೆನಪು ಬಂತು, ನಿಮಗೂ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳುತ್ತಾ, ಅವರಿಗೆ ಮಹಾರಾಷ್ಟ್ರ ವಿದ್ಯಾರ್ಥಿಗಳಿಗೆ ಹೇಳಿದ ಮಾತು 180 ದಿವಸ ಅವ್ರಿಗೆ ಟೈಮ್ ಕೊಟ್ಟಿದ್ದಾರೆ. ಸೊ 180 ದಿವಸ ಒಳಗೆ 180 ಮಾರ್ಕ್ ಅನ್ನ ಪಡೆಯಬೇಕು ನೀವು. ನಿಮಗೂ ಕೂಡ ಅಷ್ಟೇ. ಈಗ ಪ್ರಾರಂಭದೊಳಗ ನೀವು ಇಲ್ಲಿ ಕೇಳ್ರಿ, ಈಗ ಕೆಸೆಟ್ಗೆ ಈಗಿಲ್ಲಿಂದನೇ ಇಷ್ಟು ಸೀರಿಯಸ್ ಆಗಿ ನೀವು ಓದ್ಕೊಂತಿರ್ಬೇಕಲ್ಲೋ ಸರ್, ಸಮೀಪ ಬಂದಾಗ ನಾವು ನೋಡ್ತೀವಿ ಅನ್ನುವ ಮನಸ್ಥಿತಿ ಇರಬಾರದು. ಈ ರೀತಿ ನೋಡ್ರಿ, ಎಲ್ಲಾ ರಾಜ್ಯದ ಸೆಟ್ ಎಕ್ಸಾಮ್ ಬರೆದು ಬಂದಾಗ ನನಗೆ ವಿಶೇಷ ಅನ್ಸಿದ್ದು ನಮ್ಮ ಕರ್ನಾಟಕ ಕೆಸೆಟ್ ಕೇದವ್ರು ಇಷ್ಟು ಕ್ಲಾರಿಟಿಯಿಂದ ರಿಸಲ್ಟ್ ಡಿಕ್ಲೇರ್ ಮಾಡ್ತಾ ಇದ್ದಾರಲ್ರಿ, ಗ್ರೇಟ್ ಅಂತೀನಿ ನಾನು, ಗ್ರೇಟ್. ಅದು ಅತಿ ವೇಗದೊಳಗೆ ರಿಸಲ್ಟ್ ಡಿಕ್ಲೇರ್ ಮಾಡಿದ್ದು ಕರ್ನಾಟಕ ಕೇದವ್ರೆ. ಪ್ಲೀಸ್ ನೀವು ಅದರ ದಾರಿ ಕೈಕೋತ್ ಕೂಡ್ಬೇಡ್ರಿ. ಇನ್ನೂ ಸಮೀಪ ಐತಿ, ಇನ್ನೂ ಸಮೀಪ. ಈಗ ನೋಡ್ರಿ, ಕುಸ್ತಿ ಆಡ್ಬೇಕಾದ್ರ, ಕುಸ್ತಿ ಆಡುವಾಗಬೇಕಾದ್ರೆ, ಈಗ ಕುಸ್ತಿ ಆಡ್ಲಿಕ್ಕೆ ಹೋಗುವಾಗನೇ ಒಂದು 5 ನಿಮಿಷ ಮೊದಲು, 10 ನಿಮಿಷ ಮೊದಲು, ಅಥವಾ ಒಂದೇ ದಿವಸ ಮೊದಲು ಫುಲ್ ಹಾಲು ಕುಡಿದು ಮತ್ತು ಕಾಜು ತಿಂದು, ಬಾದಾಮಿ ತಿಂದು, ಗೋಡಂಬಿ ತಿಂದು, ಹುಗ್ಗಿ ಊಟ ಮಾಡಿ ನಡಿ ಕುಸ್ತಿ ಆಡ್ತೀನಿ ಅಂತ ಆಡ್ಲಕ್ ಬರ್ತಾ ಏನ್ರಿ? ಎಲ್ಲ ಭರ್ಪೂರ್ ತಿಂದು ತಿಳಿಯವ. ತಿನ್ನದಾಗ ಕುಸ್ತಿ ಆಡ್ಲಕ್ ಹೋತಾನ? ಇಲ್ಲ. ಎಲ್ಲಿ ಹೋತಾನ? ಚರ್ಗಿ ತಗೊಂಡು ಓಡೋಗ. ಒಂದೇ ದಿನದಾಗ ತಾಕತ್ತು ಬರ್ತೈತೇನ್ರಿ ಕುಸ್ತಿ ಆಡ್ಬೇಕಾದ್ರೆ? ಕುಸ್ತಿ ಪಟು ಆಗ್ಬೇಕಾದ್ರೆ 10 ನಿಮಿಷ ಮೊದಲು ಹಾಲು ಕುಡಿದು ಕುಸ್ತಿ ಆಡ್ಲಿಕ್ಕೆ ಹೋಗೋದಲ್ಲ. ಹಾಲು ಕುಡಿದ್ರಂದ್ರೆ ಚರ್ಗಿ ತಗೊಂಡು ಓಡೋಬೇಕಾಗ ಅಣ್ಣ. ಪ್ಲೀಸ್, ಅದಕ್ಕಿಂತ ಮುಂಚೆನೆ ದಿನನಿತ್ಯ ನೀವು ಪ್ರಾಕ್ಟೀಸ್ ಮಾಡ್ಕೊಂತಿರ್ಬೇಕು, ದಿನನಿತ್ಯ ನೀವು ಪ್ರಯತ್ನ ಮಾಡ್ಕೊಂತಿರ್ಬೇಕು, ದಿನನಿತ್ಯ ನೀವು ಪರಿಶ್ರಮ ಪಡ್ಲೇಬೇಕು. ಮುಂದೆ ಏನಾಗ್ತದ ಅನ್ನೋದು ಅದ್ರ ಬಗ್ಗೆ ವಿಚಾರ ಇಲ್ಲ. ರೈತರು ನೋಡ್ರಿ, ರೈತರು ಹೊಲದೊಳಗೆ ಕೆಲಸ ಮಾಡ್ಬೇಕಾದ್ರೆ ಮಳಿ ಬರ್ತದೋ ಬರಂಗಿಲ್ಲ ಅನ್ನೋದು ಅವ್ರಿಗೆ ಗೊತ್ತೂ ಇರಂಗಿಲ್ರಿ. ಆದ್ರೂ ಅವ್ರು ಭೂಮಿ ಅಗಿತಾರ, ಭೂಮಿ ಹದ ಮಾಡ್ತಾರ್ರಿ. ಭೂಮಿಗೆ ಅಂದ್ರೆ ಒಬ್ಬ ರೈತ ಹೊಲದೊಳಗೆ ಬೆಳಿಬೇಕಾದ್ರೆ ಏನೇನು ಚಟುವಟಿಕೆಗಳು ಮಾಡ್ಬೇಕು ಎಲ್ಲಾ ಕೆಲಸ ಮಾಡ್ಕೊಂತಿರ್ತಾನ. ಉಳಿಯೋದು, ಬಿತ್ತೋದು, ಕಸ ತೆಗಿಯೋದು, ನೀರ್ ಹಾಕೋದು ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾನ್ರಿ. ಮಳಿ ಒಬ್ಬೊಮ್ಮ ಅಂತಿರ್ತಾರ, ಹವಾಮಾನ ಖಾತೆದವರು ಈ ಬಾರಿ ಮಳೆ ಬರುವುದಿಲ್ಲ ಅಂತೇಳಿ. ಅವ್ರು ಅಂತಿರ್ತಾರ ಮಳೆ ಬರುವುದಿಲ್ಲ ಅಂತೇಳಿ. ಮಳಿ ಬರಲ್ಲಂಗೆ ಅವ್ರು ಅಂದಾರಲ್ರಿ ಹವಾಮಾನ ಖಾತೆಯವರು, ಮಳೆ ಬರಂಗಿಲ್ಲ, ನಾನ್ ಎದಕ್ ಹೊಲದೊಳಗೆ ಕೆಲಸ ಮಾಡ್ಬೇಕಂತೇಳಿ ರೈತ ಸುಮ್ ಕೂಡ್ತಾರೇನ್ರಿ? ಇಲ್ಲ, ಅವ್ರು ಹೇಳಿರ್ಬೇಕು. ಬಟ್ ಆದ್ರೂ ನೀವು ರೈತರು ಏನ್ ಮಾಡ್ತಾರೆ, ಹೊಲದೊಳಗೆ ಕೆಲಸ ಮಾಡ್ಕೊಂತ ಇರ್ತಾರೆ. ಮಳಿ ಬಂತು, ಮಳಿ ಚೆನ್ನಾಗಿ ಆಯ್ತು, ಬೆಳೆ ಚೆನ್ನಾಗಿ ಬೆಳೆದ್ರೆ ಅವಾಗ ಅವರಿಗೆ ರೈತರಿಗೆ ಬೆನಿಫಿಟ್ ಆಗ್ತದ್ರಿ. ಉಳಿದವರು ಮಳೆ ಬರ್ತದೋ ಬರಂಗಿಲ್ಲ ಅಂತ ಮಳಿ ಬರುವುದಿಲ್ಲ ಅಂತ ಹೇಳಿ ಹೇಳಿಬಿಟ್ರೆ ಹವಾಮಾನದವರು, ಅದಕ್ಕೆ ನಾನು ಸುಮ್ ಕೂತೀನ್ರಿ ಸರ್ ನಿತ್ತು ಹೊಯ್ಕೊಂತಾರ ಅವರು. ಹಂಗಲ್ಲ, ಇನ್ನೊಬ್ರು ಮೈಂಡ್ ಮೇಲೆ ಇನ್ನೊಬ್ರು ಅಧಿಸೂಚನೆ ಬಂದಿಲ್ರಿ, ಇನ್ನೂ ನೋಟಿಫಿಕೇಶನ್ ಬಂದಿಲ್ಲ, ಇನ್ನೂ ಅದು ಏನು ಸಿಲೆಬಸ್ ಚೇಂಜ್ ಆಗ್ಬೋದೇನ್ರಿ, ಏನು ಮಣ್ಣನ್ನು ಆಗಂಗಿಲ್ಲ. ನೀವು ಪ್ರಯತ್ನ ಮಾಡ್ಕೊಂತಿರ್ಬೇಕಿಷ್ಟೇ. ಪರೀಕ್ಷೆ ಪ್ರಾರಂಭ ಮಾಡ್ಬೇಕಾದ್ರೆ ಹ್ಯಾಗ್ ಪ್ರಾರಂಭ ಮಾಡ್ಬೇಕು? ನಾನು ಬಹಳ ಗ್ರೇಟ್ ಇದ್ದಾಗ ನಾನು ಪ್ರಾರಂಭ ಮಾಡ್ತೀನಿ, ನಾನು ಫುಲ್ ಅಭ್ಯಾಸ ಮಾಡಿದಾಗನೇ ನಾನು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀನಿ. ಹಂಗಲ್ಲ. ರಿಮೆಂಬರ್, ಯು ಡೋಂಟ್ ಹ್ಯಾವ್ ಟು ಬಿ ಗ್ರೇಟ್ ಟು ಸ್ಟಾರ್ಟ್. Remember, you don't have to be great to start, but you have to start. You have to start to be in great. ಒಂದು ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ಮಹಾನ್ ಇದ್ದಾಗೆ ನಾವು ಕೆಲಸ ಪ್ರಾರಂಭ ಮಾಡ್ಬೇಕಂತೇಳಿಲ್ಲ. ಕೆಲಸ ಪ್ರಾರಂಭ ಮಾಡೋರಿದ್ದೀವಿ. ನೀವು ಮಹಾನ್ ವ್ಯಕ್ತಿ ಆದ್ಮೇಲೆ ಕೆಲಸ ಪ್ರಾರಂಭ ಮಾಡೋದಲ್ಲ. ನಿಮ್ಮ ಕೆಲಸವನ್ನು ಮಹಾನವಾಗಿ ನೀವು ಪ್ರಾರಂಭ ಮಾಡಬೇಕು. ಟು ಬಿ ಗ್ರೇಟ್ ಆಗಿರ್ಬೇಕು. ಯಾವಾಗ್ರಿ ನೀನು ಗ್ರೇಟ್ ಇದ್ದಾಗ ಕೆಲಸ ಮಾಡೋದಲ್ಲ, ಕೆಲಸವನ್ನೇ ಗ್ರೇಟ್ ರೀತಿಯೊಳಗೆ ನೀನು ಪ್ರಾರಂಭ ಮಾಡು, ನಿನಗೆ ಯಶಸ್ಸು ಸಿಗುತ್ತದೆ. ಸೊ ಯಶಸ್ಸು ಸಿಗ್ಬೇಕಾದ್ರೆ ನೋಡ್ರಿ, ಒಂದೇ ದಿವಸ ಒಳಗೆ ಫಸ್ಟ್ ಅಟೆಂಪ್ಟ್ ಒಳಗೆ ನಾನು ಕೆಸೆಟ್ ಪಾಸ್ ಆಗ್ಬೇಕು ಸರ್, ಫಸ್ಟ್ ಅಟೆಂಪ್ಟ್ ಒಳಗೆ ನನಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಸಿಗಬೇಕು, ಫಸ್ಟ್ ಅಟೆಂಪ್ಟ್ ಒಳಗೆ ನನಗೆ ಹುದ್ದೆ ಸಿಗಬೇಕು. ಎಲ್ಲರೂ ಮೊದಲನೇ ಪ್ರಯತ್ನದೊಳಗನೆ ರಿಸಲ್ಟ್ ಎಲ್ಲರಿಗೂ ಸಿಗ್ತಿತ್ತಂದ್ರೆ ಯಶಸ್ಸಿಗೆ ಕಿಮ್ಮತ್ ಇರ್ತಿತ್ತೇನ್ರಿ? ಇಲ್ಲ, ಯಶಸ್ಸು ಅನ್ನೋ ಕಿಮ್ಮತ್ತೆ ಹೋಗ್ಬಿಡ್ತಿತ್ತು. ಎಲ್ಲರಿಗೆ ಹೋಗೋಣ ಎಕ್ಸಾಮ್ ಬರೋಣ, ಪರೀಕ್ಷೆ ಪಾಸ್ ಆಗ್ತಿದ್ದಂದ್ರ ಯಶಸ್ಸು ಅನ್ನೋ ಪದಕ್ಕೆ ಕಿಮ್ಮತ್ತೆ ಬರ್ತಿರ್ಲಿಲ್ಲ. 1 ಬಾರಿ 2 ಬಾರಿ 3 ಬಾರಿ ಎಡವಿ ಇದ್ದವನೇ ಮೇಲೆ ಬರೋದು. ನೀವು ಹಿಂಗ್ ಮಾಡಿದ್ರೆ ಹೆಂಗ ತಮ್ಮ? ಮತ್ತೆ ಎಲ್ಲಕ್ಕಿಂತ ಬೆಸ್ಟ್ ಉದಾಹರಣೆ ಏನ್ ಗೊತ್ತದ್ರಿ? ಕಳೆದ 3 ವರ್ಷಗಳಿಂದ ಸತತವಾಗಿ ಕೆಸೆಟ್ ದವರು ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ. ಹೀಗಾಗಿ ಪ್ಲೀಸ್, ನಿಮ್ಗಿಂತ ಬುದ್ಧಿವಂತರು ಅಥವಾ ನಿಮ್ಗಿಂತ ಸೀರಿಯಸ್ ಇದ್ದವರು ಅಥವಾ ನಿಮ್ಗಿಂತ ಹೆಚ್ಚು ಪ್ರಿಪರೇಷನ್ ಮಾಡಿದವರು ಅಥವಾ ನಿಮ್ಗಿಂತ ಹೆಚ್ಚು ಸ್ವಾರ್ಥಿ ಇದ್ದವರು, ಸ್ವಾರ್ಥಿ ಅಂದ್ರೆ ಸೆಲ್ಫಿಶ್, ನಿಮ್ಗಿಂತ ಸ್ವಲ್ಪ ಇಂಟೆಲಿಜೆಂಟ್, ನಿಮ್ಗಿಂತ ಸ್ವಲ್ಪ ನಂಗೆಂದ್ರೆ ಚಾಣಾಕ್ಷ, ನಿಮ್ಗಿಂತ ಸ್ವಲ್ಪ ಚಾಪ್ಟರ್ ಇದ್ದವರು,
ಆಲ್ರೆಡಿ ಕೆಸೆಟ್ ಪರೀಕ್ಷೆ ಪಾಸ್ ಆಗಿ ಹೋದ್ರು ಅವರು. ಪರೀಕ್ಷೆ ಪಾಸ್ ಆದ್ರೆ ಮತ್ತೆ ರಿಪೀಟ್ ಬರೀತಾರೇನ್ರಿ ಕೆಸೆಟ್? ಇಲ್ಲ. ಸೊ ಹೀಗಾಗಿ ನಾವು ಯು ಆರ್ ದ ಡಾನ್. ನೀವು ಡಾನ್ ಇದ್ದೀರಿ ನಿಮ್ ಸಬ್ಜೆಕ್ಟ್ದು. ಯಾರ ಜೊತೆ ಕುಸ್ತಿ ಹೊಡೆಯೋದ್ರಿ? ಫುಲ್ ಎಲ್ಲ ಪೈಲ್ವಾನ್ ಇದ್ದವ್ರೆಲ್ಲ ಕೆಸೆಟ್ 3 ವರ್ಷದೊಳಗೆ ಎಲ್ಲರೂ ಪರೀಕ್ಷೆ ಪಾಸ್ ಆಗಿ ಹೋದ್ರು. ಈಗ ನೀವು ಯಾರ ಜೊತೆಗೆ ಹೋರಾಟ ಮಾಡೋರು ಇದ್ದೀರಿ? ನಿಮ್ಗಿಂತ ಕಡಿಮೆ ಇದ್ದವರು, ಯಾರಿಗೆ ಅನುಭವ ಇಲ್ಲ, ಫ್ರೆಶ್ ಇರುವಂತ ವಿದ್ಯಾರ್ಥಿಗಳು ಈ ಕೆಸೆಟ್ ಬರೆಯೋರು. ನೀವು 2 ಬಾರಿ 1 ಬಾರಿ 3 ಬಾರಿ 4 ಬಾರಿ ಫೇಲ್ ಆಗಿದ್ದೀರ ಅಂದ್ರೆ ನೀವು ಫುಲ್ ಅನುಭವಿ ವ್ಯಕ್ತಿಗಳು. ಕೆಸೆಟ್ದೊಳಗೆ ಫೇಲ್ ಆದಂತ ಅನುಭವಿ ವ್ಯಕ್ತಿಗಳು ನೀವು. ಅದ್ರದ್ದು ಬೆನಿಫಿಟ್ ತಗೋಬೇಕು. 4 ಬಾರಿ ಫೇಲ್ ಆಗೇನಂದ್ರೆ ಈ ಸಲ ಪಾಸ್ ಆಗ್ಬೇಕೇನಿಲ್ಲ, ಮತ್ತೆ ಫೇಲ್ ಆಗೇನಂದ್ರೆ ಹಿಂಗಂದ್ರೆ ಆಗ್ರಿ. ಯಾವಾಗ ತಿಳ್ಕೊಳ್ಳೋರು ನೀವು ಪ್ಲೀಸ್. ನಿಮ್ಗೆ ಕಾಂಪಿಟೇಷನ್ ಮಾಡೋರು ನಿಮ್ಗಿಂತ ಬುದ್ಧಿವಂತರ ಅಲ್ಲೇ ಅಲ್ಲ. ನೀವು ರಿಸಲ್ಟ್ ದಂಡಿ ಒಳಗೆ ಬಂದು ನಿಂತಿರಿ. ಇವಾಗ ಇನ್ನು 2 ಮಾರ್ಕ್ ಬಿದ್ದರೆ ಕೆಸೆಟ್ ಕ್ಲಿಯರ್, ಇನ್ನು 10 ಮಾರ್ಕ್ಸ್ ಬಿದ್ದರೆ ಕೆಸೆಟ್ ಕ್ಲಿಯರ್, ಇನ್ನು 10-20 ಮಾರ್ಕ್ಸ್ ಬಿದ್ದರೆ ಕೆಸೆಟ್ ಕ್ಲಿಯರ್, ಇನ್ನು 30 ಮಾರ್ಕ್ಸ್ ಬಿದ್ದರೆ ಕೆಸೆಟ್ ಕ್ಲಿಯರ್. ನೀವು ಅನುಭವಿಗಳು. ಇನ್ನು ಫ್ರೆಶ್ ಬರೋರು ಅವ್ರಿಗೆ ಇನ್ನೂ ಅನುಭವ ಇಲ್ಲ. ಸೊ ಪ್ಲೀಸ್ ಅಲ್ಲಿಗತ್ತೀನ್ರಿ ನೀವು. ಇದು 11ನೇ ತಾರೀಕಿಗೆ ಇದ್ರೆ ಅಕ್ಟೋಬರ್ 11, ಇನ್ನೂ 10 ತಿಂಗಳದವ್ರಿ. ಈ 10 ತಿಂಗಳದೊಳಗೆ ಹೇಗೆ ಪರೀಕ್ಷೆ ಪಾಸ್ ಆಗ್ಬೇಕು, ಎಷ್ಟು ಬದಲಾವಣೆ ಆಗ್ಬೇಕು ನೀವು ಪ್ಲೀಸ್. ಕೈ ಮುಗಿದು ವಿನಂತಿ ನಿಮ್ಗೆಲ್ಲರಿಗೂ, ಬರೇ ಕೆಸೆಟ್ ಸಮೀಪ ಬಂದಾಗ ಓದ್ಲಿಕ್ಕೆ ಪ್ರಾರಂಭ ಮಾಡ್ರಿ. ಈಗಿಲಿಂದನೇ ಸ್ಟಾರ್ಟ್ ಮಾಡ್ರಿ. ಈಗಿಲಿಂದನೇ ಓದ್ಲಿಕ್ಕೆ ಸುಮ್ಮನೆ ಬೆನ್ನ ಹತ್ತಿರಿ ನೀವು. ಯಾರಿಗೂ ನೀವು ಹೇಳ್ಕೊತ ಕೂಡಬೇಡ್ರಿ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಡೆಸ್ಟಿನಿ. ನೀವೇ ನಿಮ್ಮ ಹಣೆ ಬರವನ್ನ ಬರೆಯುವಂತ ವ್ಯಕ್ತಿಗಳು. ಪ್ಲೀಸ್ ಅಲ್ಲಿಗತ್ತೀನ್ರಿ. ಈಗ 3 ಬಸ್ಗಳು ಹೋದವು. 2023 ಕೆಸೆಟ್ ಪಾಸ್, 2024 ಕೆಸೆಟ್ ಬಸ್ ಹೋಯ್ತು, 25 ಕೆಸೆಟ್ ಬಸ್ ಹೋಯ್ತು, ಈಗ 26 ಕೆಸೆಟ್ ಬಸ್ ಬಂದು ನಿಂತಿದೆ. ಒಳಗೆ ಹೋಗಿ ಕೂಡ್ಬೇಕು ನೀವು ಇವಾಗ ಹೋಗಿ ಜಾಗ ಹಿಡಿದು ಕೂಡ್ರಿ. ಈಗ ರಿಸರ್ವೇಶನ್ ಮಾಡಿ ಇಡ್ರಿ. ನೀವು ಬಸ್ ಬಂದಾಗ ನಾನು ಗಡಿಬಿಡದೊಳಗೆ ಏರ್ತೀನ್ರಿ ಅಂದ್ರೆ ಗಡಿಬಿಡದಾಗ ಏರೋಕ್ ಆಗಂಗಿಲ್ಲ. ಉಳ್ದವು ಯಾವ ಜಾಡಿಸಿ ಓದಿತ್ತು ನಿಮ್ಗಿಂತ ತಾಕತ್ತಿದ್ದಾವ. ಅಡ್ವಾನ್ಸ್ ಹೋಗಿ ಜಾಗ ಹಿಡಿಬೇಕು ಈ ಬಸ್ಸಿನೊಳಗ. ನಾ ಹೇಳ್ರಿ 11 ಅಕ್ಟೋಬರ್ ಅಲ್ರಿ ಸೋಲ, ಇನ್ನು ಭಾಳ ಟೈಮ್ ಆತ್ರಿ ಸೋಲ. ಅಡ್ವಾನ್ಸ್ ಬುಕಿಂಗ್ ಮಾಡಿಡ್ಬೇಕು. ಅಡ್ವಾನ್ಸ್ ಬುಕಿಂಗ್ ಮಾಡಿರ್ಬೇಕು ನೀವು. ಇಲ್ಲಂದ್ರೆ ನಿಮ್ಗೆ ಸಿಗ್ತಾ ಇದೆಲ್ಲ. ಏನು ಹೋಗೋಣ ಬಾಪ ಚೀಫ್ ಮಿನಿಸ್ಟರ್ ಬರ್ನ ನಿನ್ ಸಲುವಾಗಿ ರಿಸರ್ವೇಶನ್ ನೋ. ಸೊ ಪ್ಲೀಸ್ ಈ ಆಂಗಲ್ದೊಳಗೆ ಕೆಸೆಟ್ ಎಕ್ಸಾಮ್ ಪ್ರಿಪೇರ್ ಮಾಡುವಂತ ನೆಟ್ ಎಕ್ಸಾಮ್ನು ಬರೀರಿ. ನೆಟ್ ಎಕ್ಸಾಮ್ ಜೂನ್ ಒಳಗೆ ಆಗ್ತೈತಿ. ಮತ್ತು ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಹೊಯ ಸೊಲ್ಲಾಪುರಕ್ಕೆ ಬರೀರಿ. ಇಲ್ಲ ಸೊಲ್ಲಾಪುರ ಸೆಂಟರ್ ಸಿಗ್ತೈತಿ. ನಿಮ್ಗೆ ಏನಾದ್ರು ವ್ಯವಸ್ಥೆ ಇತ್ತಂದ್ರೆ ನನ್ನ ಕೈಲ ನೀವು ಬರ್ರಿ. ಆದ್ರೆ 11 ಅಕ್ಟೋಬರ್ಗೆ ಮಾತ್ರ ವಿಜಯಶಾಲಿಗಳು ನೀವು ಆಗ್ಲೇಬೇಕು. ವಿಜಯಶಾಲಿಗಳ ಅದು ಇವತ್ತಿಲಿಂದನೇ ನಿಮ್ಮ ಮನುಷ್ಯನೊಳಗೆ ಪರಿವರ್ತನೆ ಆಗ್ರಿ. ಮಕರ ಸಂಕ್ರಾಂತಿ ಅಂದ್ರೆ ಮನಸ್ಸು ಪರಿವರ್ತನೆ ಆಗ್ಬೇಕು. ಈಗ ನೀವು ದಕ್ಷಿಣದಿಂದ ಉತ್ತರಾಯಣ ಕಡೆಗೆ ನಿಮ್ಮ ಮನಸ್ಸು ಹೊಳಬೇಕು. ನಿಮ್ಮಲ್ಲಿ ಶಕ್ತಿ ಉಂಟಾಗಬೇಕು, ನಿಮ್ಮಲ್ಲಿ ಪರಿವರ್ತನೆ ಉಂಟಾಗಬೇಕು, ನಿಮ್ಮಲ್ಲಿ ಉತ್ಸಾಹ ಹೆಚ್ಚಬೇಕು, ನಿಮ್ಮಲ್ಲಿ ಪಾಸಿಟಿವ್ನೆಸ್ ಹೆಚ್ಚಾಗಬೇಕು, ಎಲ್ಲಾನೇ ಬದಲಾವಣೆ ಆಗಬೇಕು. ಅಂದಾಗ ರಿಸಲ್ಟ್ ಬರೋದು. ರಿಸಲ್ಟ್ ಬಂದಾಗ ಪ್ರತಿನಿತ್ಯ ಹೊಸ ಆದೇಶಗಳು, ಹೊಸ ರೂಲ್ಸ್ಗಳು ಬರ್ತಾ ಇದಾವ್ರಿ. ಸೊ ಪ್ಲೀಸ್, ನಿಮ್ಮ ಹತ್ರ ಕೆಸೆಟ್ ಇಲ್ಲ, ನಿಮ್ಮ ಹತ್ರ ನೆಟ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಿಮ್ಗೆ ಯಾರು ಕೇಳಂಗಿಲ್ರಿ. ಮತ್ತೆ ಕೆಸೆಟ್ ಇದ್ದವ್ರಿಗೆ ಯಾರು ಕೇಳಗತ್ತಾರ? ಯಾರು ಸರ್? ಮತ್ತೆ ಕೆಸೆಟ್ ಇದ್ದವನಿಗೆ ಯಾರು ಕೇಳಗತ್ತಿಲ್ಲ ಅಂದ್ರೆ ನಿಮ್ಗೆ ತಿಳಿಬೇಕ್ರಿ. ಕೆಸೆಟ್ ಪರೀಕ್ಷೆ ಪಾಸ್ ಆದಂತ ವಿದ್ಯಾರ್ಥಿಗಳು ಪ್ರಯತ್ನ ಮಾಡ್ಕೊಂತಿರ್ಬೇಕ್ರಿ. ಈಗ ನಿಮಗೆ ಯಾರು ಕರೆದು ಬಾ ಅಣ್ಣ ನಿನಗೊಂದು ಕುರ್ಚಿ ಕೊಡ್ತೀನಿ, ಕುರ್ಚಿ ಮೇಲೆ ಕೂಡು, ನೀನು ಪ್ರೊಫೆಸರ್ ಆಗಿ ಯಾರು ಹೇಳ್ತಾರೇನ್ರಿ? ಯಾರಿಗೆ ಹೇಳಂಗಿಲ್ರಪ್ಪಿ. ಯಾರಿಗೂ ಸಹಾಯ ಮಾಡಂಗಿಲ್ಲ. ಇದು ನಿರಂತರ ಹೋರಾಟ ಐತಿ ತಮ್ಮ. ನಿರಂತರ ಹೋರಾಟ ಮಾಡ್ಕೊಂತ ಹೋಗ್ಬೇಕು. ಒಂದು ಗೆಲುವಾದ ನಂತರ ಇನ್ನೊಂದು ಇದು ಜೀವನ ಅದ ರೀ ಇದು. ಸೊ ಪ್ಲೀಸ್ ಬರುವ ಕೆಸೆಟ್ ಎಕ್ಸಾಮ್ ಅನ್ನ ಈಗಲಿಂದನೇ ಪ್ರಯತ್ನ ಮಾಡ್ರಿ. ಅದಕ್ಕೆ ಆದಷ್ಟು ನಾ ಹೇಳಿನಿ, ಸಿಲೆಬಸ್ ಅನ್ನ ನೋಟ್ಬುಕ್ ಬರೀರಿ. ಪೇಪರ್ 1 ಮತ್ತು ಪೇಪರ್ 2 180 ದಿವಸ ಐತಿ. 180 ಮಾರ್ಕ್ ಡೈಲಿ 1 ಮಾರ್ಕಸಿಂದ ಅಭ್ಯಾಸ ಆಗ್ಲೇಬೇಕು. ನಿಮ್ಗೆ 180 ಗುಣಗಳು ನಿಮ್ಗೆ ಬರಲೇಬೇಕು. ಇನ್ನು ಇದ್ರ ಸಲುವಾಗಿ ನೀವೇನ್ ಮಾಡ್ರಿ, ಸಿಲೆಬಸ್ ಅನ್ನ ಪೇಪರ್ 1 ಪೇಪರ್ 2 ಬರೀರಿ. ನಿಮ್ಮ ನೋಟ್ಬುಕ್ದೊಳಗೆ ಕೆಇದವರು ತೆಗೆದಂತ ಕ್ವಶನ್ ಪೇಪರ್ 2023, 24, 25 ಕೆಇದವ್ರದೇ ಕ್ವಶನ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡ್ರಿ. ನೋಟ್ಬುಕ್ದೊಳಗೆ ಕ್ವಶನ್ ಪೇಪರ್ ಬರೀರಿ. ಪೇಪರ್ 1 ಮತ್ತು ಪೇಪರ್ 2 ಒಂದು ಕ್ವಶನ್ ಒಂದು ಆನ್ಸರ್ ಸರಿ ಇದ್ರೆ ಉಳಿದಿದ್ದು 3 ಆಪ್ಷನ್ ಯಾಕೆ ತಪ್ಪದು ಅದನ್ನ ನೋಟ್ಬುಕ್ದೊಳಗೆ ಅನಾಲಿಸಿಸ್ ಮಾಡ್ಬೇಕು. ಆಮೇಲೆ DGK ಸರ್ ಬರೆದಿದ್ದು ಬುಕ್ ದಯವಿಟ್ಟು ಅಲ್ಲಗತ್ತೀನ್ರಿ ನಾನು. ಇದು ಬರೇ ಬುಕ್ ಅಲ್ಲೋ ತಮ್ಮ, ಇದು ಅನುಭವದ ಬುಕ್ ಇದೆ. ಬುಕ್ದೊಳಗ ತಪ್ಪು ಹುಡುಕಾಡಕ್ ಹೋಗ್ಬೇಡ್ರಿ. ನೋಡ್ರಿ, ನಾವೇನ್ ಕರಿತೀವಿ ಈಗ ಅಕ್ಕಿ ಗೋಧಿ ನಾನೆಲ್ಲ ತಂದು ನಿಮ್ಗೆ ಕೊಟ್ಟಿನ್ರಿ. ಅದ್ರೊಳಗೆ ಸ್ವಲ್ಪ ಮಣ್ಣ, ಸ್ವಲ್ಪ ಕಸ, ಸ್ವಲ್ಪ ಕಡ್ಡಿ ಇರ್ಬೋದು, ಇಲ್ಲ ನಂಗಿಲ್ಲ. ಅದನ್ನ ಹೊರಗೆ ತೆಗೆದು ಅದನ್ನ ಯೂಸ್ ಮಾಡಿ ನೀವು ಮುಂದೆ ಹೋಗ್ಬೇಕು. ಇಲ್ರಿ, ನಿಮ್ಮ ಅಕ್ಕಿ ಒಳಗೆ ಗಾಣ ಐತಿ, ನಿಮ್ಮ ಅಕ್ಕಿದೊಳಗೆ ಕಲ್ಲದವ, ನಿಮ್ಮ ಅಕ್ಕಿದೊಳಗ ಅಥವಾ ನಿಮ್ಮ ಜೋಳದೊಳಗೆ ಸ್ವಲ್ಪ ಕಸ ಬಂದೈತಿ, ಹಂಗ ಅನ್ಕೋತ ಕೊಡೋದಲ್ಲ. ಕಸ ಬಂದಿತ್ತು ಅದನ್ನ ಬಾಜುಕ್ ಹಾಕಿ ನೀವು ಏನಾಗ್ತದ್ರಿ, ಹೇಗೆ ನೀವು ಮಾಡ್ತೀರಿ ಹಾಗೆ ನಿಮ್ಗೆ ಅದ ಕಣ್ಣಿಗೆ ಕಾಣಿಸ್ತದ್ರಿ. ಪ್ಲೀಸ್
ಸೊ ಪೇಪರ್ 1 ಇದೈತಿಲ್ರಿ, ಇದು ಕ್ವಶನ್ ಬ್ಯಾಂಕ್, ಇದೊಂದು ತಗೊಳ್ರಿ, ಇದೊಂದು ಬುಕ್ ತಗೊಳ್ರಿ. ಇವು 2 ಬುಕ್ ಕಂಪಲ್ಸರಿ ನಿಮ್ಮ ಹತ್ರ ಇರಲೇಬೇಕು. ಆಮೇಲೆ ಇನ್ನೂ ಸ್ವಲ್ಪ ನೀವು ಬುದ್ಧಿವಂತರು ಇದ್ರಂದ್ರೆ ಇಂಗ್ಲಿಷ್ ಮೀಡಿಯಂದು ಇದು ಬುಕ್ ಐತಿ, ಈ ಬುಕ್ ಅನ್ನ ಒಂದು ರೆಫರ್ ಮಾಡಿ. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದವರು ಇದು ವ್ಯಾಲ್ಯೂಮ್ ನಂಬರ್ 1, ಇದು ವ್ಯಾಲ್ಯೂಮ್ ನಂಬರ್ 1 ಇಂಗ್ಲಿಷ್ ಮೀಡಿಯಂದೊಳಗ ಐತಿ. ಇದು ವ್ಯಾಲ್ಯೂಮ್ ನಂಬರ್ 2 ಇಂಗ್ಲಿಷ್ ಮೀಡಿಯಂದೊಳಗ ಐತಿ. ಇದು ಸಿಂಪಲ್ ಕ್ವಶನ್, ಇದು ಅಡ್ವಾನ್ಸ್ಡ್ ಲೆವೆಲ್ ಕ್ವಶನ್. ಪ್ಲೀಸ್ ಪ್ರಾಕ್ಟೀಸ್ ಸಲುವಾಗಿ ಬುಕ್ ಅನ್ನ ಯೂಸ್ ಮಾಡ್ರಿ. ಎಷ್ಟು ಕಡಿಮೆ ಬುಕ್ ನಿಮ್ ಕಡೆ ಇರ್ತೈತಿ ಅಷ್ಟು ಹೆಚ್ಚಿಗೆ ನಾವು ರಿವಿಷನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದ್ರಿ. ಆಲ್ರೆಡಿ ವಿಡಿಯೋಗಳನ್ನ ಮಾಡಿದ್ದೀನಿ, ವಿಡಿಯೋ ನೋಡಿ ನೋಟ್ಬುಕ್ ನೋಟ್ಸ್ ಮಾಡ್ಕೊಡ್ರಿ. ಆಮೇಲೆ ಸ್ವಂತದ್ದು ಒಂದು ನೋಟ್ಬುಕ್ ಇರ್ಬೇಕು ಪೇಪರ್ 1 ಸಲುವಾಗಿ ಮತ್ತು ಪೇಪರ್ 2 ಸಲುವಾಗಿ. ಪೇಪರ್ 1 ಇಲ್ಲಿ ತನಕ ಹೇಳಿದೆಲ್ಲ ನೋಟ್ಸ್ ಅನ್ನ ನೋಟ್ಬುಕ್ ನೋಟ್ಸ್ ಬರೆಯಬೇಕು, ಮತ್ತು ಪೇಪರ್ 2 ನೋಟ್ಸ್ ಮಾಡ್ರಿ. ಆಮೇಲೆ ಅದನ್ನ ರಿವಿಷನ್ ಮಾಡ್ರಿ. ಪ್ಲೀಸ್ ಎದ್ದ ತಕ್ಷಣ ನೆಟ್ ಸೆಟ್ ಕೆಸೆಟ್ ಅನ್ನುವ ಮನೋಭಾವನೆ ಇರಬೇಕು. ಸೊ ನಂಬಿಕೆಯಿಂದ ನೀವು ಪ್ರಾರಂಭ ಮಾಡ್ರಿ. ಇವತ್ತಿಲಿಂದನೇ ಸೂರ್ಯನೇ ಬದಲಾಯಿಸ್ತಾನ್ರಿ. ಅವನೊಳಗೆ ಅವನು ಪರಿವರ್ತನೆ ತೆಗೆದುಕೊಳ್ಳುತ್ತಾನೆ. ಮತ್ತು ನೀವು ಹ್ಯಾಂಗ್ರಿ, ನಾವು ನೀವು ಕೂಡ ಪರಿವರ್ತನೆ ಆಗ್ಲೇಬೇಕೇನಿಲ್ಲೋ. ಗ್ರಹ ಬದಲಾಗ್ತಾ ಇದೆ, ನಮ್ಮ ಗ್ರಹ ನಾವು ಬದಲಾವಣೆ ಮಾಡ್ಬೇಕು. ನಮ್ಮ ಹಣೆ ಬರದೊಳಗೆ ಇಲ್ರಿ ಸರ್, ಇಲ್ರಿ ಅಲ್ಲ, ನಿಮ್ಮ ಹಣೆ ಬರದೊಳಗೆ ತರುವಂತ ಕೆಪಾಸಿಟಿ ನಿಮ್ಮ ಹತ್ರ ಐತಿ. ನೀವು ಅದನ್ನ ತರಬೇಕು, ಅದು ನಿಮ್ ಕೈ ಒಳಗೈತಿ. ನಿಮ್ಮ ದಾನ ಹೆಸರು ನಿಮ್ಮ ಎದುರಿಗೆ ಅದನ್ನೇ ನಿಲ್ಲು, ದಾನ ಹೆಸರು ಮಾಡಿ ತೋರ್ಸೋನೇ ನಿಲ್ಲು. ದಾನ ಹೆಸರು 79 ಟೈಮ್ಸ್ ಕೆಸೆಟ್ ನೆಟ್ ಸೆಟ್ ಟಿ ಪರೀಕ್ಷೆ ಪಾಸ್ ಆಗ್ತಾನಂದ್ರೆ ನಿಮ್ಗೆ ಒಂದು ಪರೀಕ್ಷೆ ಪಾಸ್ ಮಾಡುವಂತ ಉತ್ಸಾಹ ಇಲ್ಲೇನ್ರಿ? ನಿಮ್ಗೆ ಒಂದು ಪರೀಕ್ಷೆ ಪಾಸ್ ಮಾಡುವಂತ ಸಹನಶೀಲತೆ ಇಲ್ಲೇನ್ರಿ? ನಿಮ್ಗೆ ಒಂದು ಪರೀಕ್ಷೆ ಪಾಸ್ ಮಾಡುವಂತ ತ್ಯಾಗ ಮಾಡುವ ಮನೋಭಾವನೆ ಇಲ್ಲೇನ್ರಿ? ನಿಮ್ಗೆ ಒಂದು ಪರೀಕ್ಷೆ ಪಾಸ್ ಮಾಡುವಂತ ಮನಸ್ಥಿತಿ ಮನೋಭಾವ ಇರ್ಲೇಬೇಕ್ರಿ. 14 ವರ್ಷ ನಾನು ಕಷ್ಟಪಟ್ಟಿನಿ. ಶ್ರೀರಾಮಚಂದ್ರ 14 ವರ್ಷ ಹಾಗೆ ಕಾಡಿನೊಳಗಿದ್ದು ಪರಿವರ್ತನೆ ಆದ್ರು, ಹಂಗೆ 14 ವರ್ಷ ಪ್ರತಿ ರಾಜ್ಯದ ಸೆಟ್ ಎಕ್ಸಾಮ್ ಬರೆಯುವಾಗ ಒಂದೊಂದು ಹೊಸ ವಿಚಾರ ನಾನು ತೆಗೆದುಕೊಂಡು ಬಂದು ಈ ಬುಕ್ದೊಳಗೆ ಬರೆದಿದ್ದೈತಿ. ಸೊ ಪ್ಲೀಸ್ ಬುಕ್ ಅನ್ನ ತಾವೆಲ್ಲರೂ ತಗೋಬೇಕು, ಬುಕ್ ಅನ್ನ ಓದಬೇಕು, ಅದು ನೋಟ್ಸ್ ಮಾಡ್ಕೋಬೇಕು. ನಾನ್ ನಿಮ್ ಜೊತೆಗಿದ್ದೀನಿ. ಮಕರ ಸಂಕ್ರಾಂತಿಯ ಇನ್ನೊಮ್ಮೆ ತುಂಬು ಹೃದಯದ ಅಭಿನಂದನೆಗಳು. ನಮ್ಮ 3 ಜಾತ್ರೆ ಇದ್ರು ನಿಮ್ ಜೊತೆಗೆ ವಿಡಿಯೋ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೀನಿ. ಮತ್ತೆ ಇಲ್ಲಿಂದ ನಮ್ಮ ಊರಿನ ಸಿದ್ದರಾಮೇಶ್ವರರ ಪಾದಕ್ಕೆ ನಮಸ್ಕಾರ ಮಾಡುತ್ತಾ ನಿಮ್ಗೆಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳೊಂದಿಗೆ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಕೂಡ ಬರೀರಿ, ನೆಟ್ ಎಕ್ಸಾಮ್ ಅಂತೂ ಬರೀಲೇಬೇಕು, PhD ಅಡ್ಮಿಷನ್ ತೆಗೆದುಕೊಳ್ಳಲೇಬೇಕು. ಇಷ್ಟೆಲ್ಲ ಅಸ್ತ್ರಗಳನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳೇಬೇಕು. ಇಟ್ಕೊಂತೀರಲ್ಲ? ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.